ಈಶ್ವರ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲೇ ಇದ್ದಾರೆ ಸರ್. ಪಕ್ಕ ಇಲ್ಲೇ ಇರೋದಾ? ಹೌದು ಸರ್, ತೋರಿಸ್ತೀನಿ. ನಾವಿಬ್ರು ಇಲ್ಲಿ ಟೀ ಮಾಡಿ ಎಷ್ಟು ದಿನ ಆಗಿತ್ತಲ್ಲ? ಹೌದಮ್ಮ, ನಾನು ಕೂಡ ಈ ಅಡುಗೆ ಮನೆನ ತುಂಬಾ ಮಿಸ್ ಮಾಡ್ತಿದ್ದೆ. ಅಮ್ಮ ನನ್ಗೆ ಅಡುಗೆ ಮಾಡೋದನ್ನ ಹೇಳ್ಕೊಟ್ಟಿತ್ತು. ನಾನೊಂದ್ಸತಿ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಎಷ್ಟು ಅದ್ಭುತವಾಗಿತ್ತು. ನಾನು ಮೊದಲನೇ ಸತಿ ಒಬ್ಬಟ್ಟು ಮಾಡಿದ ಟೇಸ್ಟು ನನ್ಗೆ ಇನ್ನೂ ನೆನಪಿದೆ. ಇಲ್ಲಿ ಬರ್ತಿದಂಗೆ ತಾನಾಗಿ ಎಲ್ಲ ನಾಲ್ಕಕ್ಕೆ ಬಂದ್ಬಿಡುತ್ತೆ. ಅಕ್ಕ, ನೀನ್ ಫಸ್ಟ್ ಟೈಮ್ ಟೀ ಮಾಡಿದಾಗ ಟೀನೆಲ್ಲ ಕೈಮೇಲೆ ಚಲ್ಕೊಂಡ್ಬಿಟ್ಟಿದ್ದೆ. ಆಗ ಫುಲ್ ಒಬ್ಬೆ ಬಂದ್ಬಿಟ್ಟಿತ್ತು, ನಿನ್ ನೆನಪಿದ್ಯಾ? ಅದನ್ನ ಹೇಗ್ ಮರೆಯಕ್ಕಾಗತ್ತೆ ಅಮ್ಮು? ಅದ್ರ ಕಳೆ ಎಷ್ಟು ದಿನ ಆದ್ರೂ ಹೋಗೇ ಇರ್ಲಿಲ್ಲ. ಇವಾಗ್ಲೂ ಕರೆಕ್ಟ್ ಆಗಿ ನೋಡಿದ್ರೆ ಕಾಣಿಸುತ್ತೆ. ಅಯ್ಯೋ ಅಕ್ಕ, ಮಾತಾಡ್ತಾ ಟೀ ಪುಡಿನೇ ಹಾಕ್ಲಿಲ್ಲ. ಟೀ ಪುಡಿ ತಕ್ಕೊಡು. ಕೊಟ್ಟೆ. ಏನ್ ಹುಡುಕ್ತಿದ್ಯಮ್ಮ? ಅಮ್ಮ, ಟೀ ಪುಡಿ ಡಬ್ಬ ಎಲ್ಲಿ? ನೀನ್ ಇಲ್ಲಿ ಇರೋವಾಗ್ಲೇ ಅದ್ರ ಜಾಗ ಬದಲಾಗಿತ್ತು. ಈಗ ಅಲ್ಲಿದೆ ನೋಡು, ನೀನ್ ಬರ್ತಿದ್ಯಾ ಅಷ್ಟೇ. ನಮ್ಮನೇನು ಟೀ ಪುಡಿ ಡಬ್ಬ ಇಲ್ಲೇ ಇಡೋದು, ಅದಕ್ಕೆ ಇಲ್ಲೇ ಇದೆ ಅನ್ಕೊಂಬಿಟ್ಟೆ. ಅಮ್ಮ, ಇವಳಿನ್ನು ನಮ್ಮನೇಲೆ ಇದೀನಿ ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಅದ್ ಹಾಗಲ್ಲ ಅಮ್ಮು, ಅವಳ ಮನೆಗ್ ಬರ್ತೆ ತುಂಬಾ ದಿನ ಆಗಿದೆಯಲ್ಲ, ಹಾಗಾಗಿ ಮರ್ತು ಹೋಗಿದ್ದಾಳೆ ಅಷ್ಟೇ. ಹೌದಮ್ಮ, ಎಲ್ಲ ಮರ್ತೋಗ್ಬಿಟ್ಟಿದೆ. ಯಾವ್ದು ಎಲ್ಲೆಲ್ಲಿತ್ತು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಬಿಡು ಆರ್ತಿ. ಏ ಅಮ್ಮು, ನೀನು ಟೀ ಮಾಡ್ಬೇಕಾದ್ರೆ ಕೈ ಸುಟ್ಕೊಂಡಿದ್ದೆ, ನಾಪ್ಕ ಇದ್ಯಾ? ಅದೇ ಜಾಸ್ತಿ ಏನ್ ಸುಟ್ಕೊಂಡಿರ್ಲಿಲ್ಲ. ಅದನ್ನೇ ದೊಡ್ಡ ಸೀನ್ ಮಾಡಿ ನನ್ಗೆ ಅಪ್ಪನೇ ಊಟ ಮಾಡಿಸ್ಬೇಕು ಅಂತ ಹಠ ಮಾಡಿದ್ದೆ. ಅದ್ ನೆನ್ಪಿದ್ಯಾ? ಹ್ಞೂ ಅಕ್ಕ, ನೆನ್ಪಿದೆ. ಈಗ ಟೀ ಮಾಡ್ತಿದ್ನಲ್ಲ, ಅದೇ ನೆನ್ಪಾಯ್ತು. ಅದಕ್ಕೆ ನಿನ್ ಕೈ ಸುಟ್ಕೊಂಡಿರೋ ವಿಷಯನ ತೆಗ್ದಿದ್ದು. ಅಂತೂ ನೀವಿಬ್ರು ಕೈ ಸುಟ್ಕೊಂಡ್ ಮೇಲೇನೆ ಅಡ್ಗೆ ಮಾಡೋದನ್ನ ಕಲ್ತ್ರಿ. ಕೆಟ್ಟ ಮೇಲೆ ಬುದ್ಧಿ ಬರೋದು, ಸುಟ್ಟ ಮೇಲೆ ಸಿದ್ಧಿ ಸಿಗೋದು. ಹೊಸ ಹೊಸ ಗಾದೆ ಮಾತುಗಳನ್ನ ನಿನ್ನಿಂದ ಕಲಿಬೇಕು ಕಣೆ. ಬಿಡಮ್ಮ, ಅಕ್ಕನ ಮೊದಲನೇ ಸತಿ ವಿಕ್ಕಿ ಬಾಬಾ ನೋಡಕ್ ಬಂದಾಗ ಅಕ್ಕ ಇಲ್ಲೇ ಇಲ್ವಾ ಬಚ್ಚಿಟ್ಕೊಂಡಿದ್ದು. ಏ ಸುಮ್ನೆ ಇರ, ನಾನೇನ್ ಬಚ್ಚಿಟ್ಕೊಂಡಿರ್ಲಿಲ್ಲ. ಮತ್ತಿನೇನು ಕದ್ ನೋಡ್ತಿದ್ದ? ಸಾಕು ಸುಮ್ನೆ, ಯಾವಾಗ್ಲೂ ರೇಗಿಸ್ತಿರ್ತಾಳೆ. ಪರವಾಗಿಲ್ಲ ಬಿಡಮ್ಮ, ಇದೇ ನನಗ್ ಹೊಸ್ತ. ಆಯ್ತಾಯ್ತು, ಬೇಗ ಟೀ ಮಾಡ್ಕೊಂಡ್ ಬನ್ನಿ, ಅವ್ರು ಕಾಯ್ತಿದ್ದಾರೆ. ಅಕ್ಕ, ನೀನ್ ಮಾಡೋ ಪಾಯಸ ಅಂತ ಅಪ್ಪಂಗ್ ಸಖತ್ ಇಷ್ಟ. ಇವತ್ತು ಅದೇ ತರ ಪಾಯಸ ಮಾಡಕ್ಕ? ಅದ್ ಏನೋ ಗೊತ್ತಿಲ್ಲ ಅಮ್ಮ, ನಾನ್ ಮಾಡೋ ಪಾಯಸ ಮಾತ್ರ ಅಲ್ಲ, ಅಪ್ಪಂಗ್ ನಾನ್ ಮಾಡೋ ಅಡ್ಗೆ ಅಂದ್ರೇನೆ ಇಷ್ಟ. ಇವತ್ತು ನೀನೇ ಅಡ್ಗೆ ಮಾಡ್ತೀಯ ಅಂತ ಕೇಳ್ತಿದ್ರು. ಅದಿತಿಗೆ ಯಾಕೆ ಬೈದೆ? ಪಾಪ ಅವಳು ಅಳ್ತಾ ಕೂತಿದ್ದಾಳಂತೆ, ಗೊತ್ತಾ? ಬೈಯದ? ಅವಳು ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಚಟ್ನಿ ಚಟ್ನಿ ಮಾಡಾಕ್ ಬಿಡ್ತಿದ್ದೆ. ಪಾಪ ಅವಳೇನ್ ಮಾಡಿದ್ಲು ನಿನ್ಗೆ? ಯಾಕೆ ಈ ತರ ಮಾತಾಡ್ತೀಯ? ಅವಳು ಬೇಜಾರ್ ಮಾಡ್ಕೊಂಡು ಕೂತಿದ್ದಾಳಂತೆ, ಹೋಗ್ ಮಾತಾಡ್ಸು. ಏ ಸುಮ್ನಿರಕ್ಕ, ನೀನ್ ಕೊಟ್ಟಿರೋ ಸಲ್ಗೆಯಿಂದಾನೆ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಏ ಅಮ್ಮ, ಅವಳು ಇನ್ನ ಚಿಕ್ಕ ಹುಡುಗಿ ಕಣ, ಅವಳು ಏನಂದ್ಲು ಅಂತ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ ನೀನು? ಅವಳು ಏನಂದ್ಲು ಅಂತ ಗೊತ್ತಾ ನಿನ್ಗೆ? ನಾನು ಗಂಭೀರಿ ಅಂತೆ, ನನಗ್ ಸುಪಾರಿ ಕೊಟ್ಬಿಟ್ಟು ಕೈ ಕಾಲ್ ಮುರಿಸ್ತಾಳಂತೆ. ಆಮೇಲೆ ನನ್ನನ್ನು ಮೂಲೆ ಗುಂಪು ಮಾಡ್ಬಿಟ್ಟು ರೌಡಿಸಂ ಶುರು ಮಾಡ್ಕೋತಾಳಂತೆ. ಯಾಕಕ್ಕ ನಗ್ತಿದ್ಯಾ?
ನಾನೇನ್ ಆ ಲೆವೆಲಿಗೆ ಜೋಕ್ ಮಾಡದ್ನಾ? ಹಾಗಲ್ಲ ಅಮ್ಮು, ಅವಳು ಏನೋ ತಮಾಷೆ ಹೇಳಿರೋದನ್ನ ನೀನ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಲ್ಲ, ಅದಕ್ಕೆ ನಗು ಬಂತಷ್ಟೇ. ಈ ಪಾಪ ಪುಣ್ಯ ಎಲ್ಲ ಪುಸ್ತಕದ ಬದನೆಕಾಯಿ ದಾಯದ ದ್ವೇಷ ಶುರು ಮಾಡ್ಬಿಡ್ತಾರ ಇವರೆಲ್ಲ. ಆ ಅಂಜಿದಳೆಲ್ಲ ಅವಳು ಅದಿತಿಗೆ ಸಪೋರ್ಟ್ ಮಾಡಕ್ ಶುರು ಮಾಡಿದಾಳೆ ಗೊತ್ತಾ? ಆ ಕುಂಬಳಕಾಯಿ ನನ್ ಮದ್ವೆಗ್ ಹೋಗೋದೇ ಕಾಯ್ತಿದ್ದಾಳೆ. ಏರಿಯಾ ಎಲ್ಲ ತಂದೆ ಮಾಡ್ಕೋಬಹುದು ಅನ್ನೋ ಭ್ರಮೆ ಅವಳಿಗೆ. ನಾವ್ ಗೊತ್ತಲ್ಲ, ರೌಡಿ ಬೇಬಿ ನಮ್ಮೆಬ್ರು ಯಾರು ಮಿಸ್ ಕಾಡೋಕ್ಕಾಗಲ್ಲ. ನಾವ್ ಫೀಲ್ಡ್ ಅಲ್ಲಿ ಇದ್ರು ಇಲ್ಲೇ ಇದ್ರು ನಮ್ ಹವಾ ಯಾವಾಗ್ಲೂ ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ. ಅದು ಕದರು ಅಂದ್ರೆ ಅದ್ ನಮಗ್ ಸ್ವಲ್ಪ ಜಾಸ್ತಿನೇ ಇದೆ ಬಿಡು. ಆದ್ರೂ ನನ್ನೆಡ್ರೆ ಬಾಲ ಬಿಚ್ಚಕ್ ಬರ್ತಾಳೆ, ಅದಕ್ಕೆ ಚೆನ್ನಾಗ್ ಬೈದಿದ್ದು. ನಾನೇನಾದ್ರು ಸೈಲೆಂಟ್ ಆಗಿದ್ರೆ ಕುಂಬಳಕಾಯಿ ಮತ್ತೆ ಡೈನೋಸರ್ ಸೇರ್ಕೊಂಡು ನನ್ನ ಮೂಲೆ ಗುಂಪು ಮಾಡ್ಬಿಟ್ಟಿರೋರು. ಉಸ್ರೋದ್ರು ತಲೆ ಕೆಟ್ಕೊಳ್ಳಲ್ಲಕ್ಕ, ಅದ್ರ ಹೆಸರು ಮೆತ್ಕೊಳ್ಳೋ ಹಾಗಿಲ್ಲ. ನಾವು ಅಂದ್ರೆ ಏನ್ ತಮಾಷೆನ? ಒನ್ ಅಂಡ್ ಓನ್ಲಿ ರೌಡಿ ಬೇಬಿ ನಾನೇ. ಹಲೋ, ನಾನ್ ಕಡೆ ನಿನ್ನ ಅಕ್ಕ ಅದಿದೆಯಲ್ಲ. ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳಾಯ್ತು. ನನ್ನ ಹೆಣ್ಮಕ್ಳು ಎಷ್ಟು ಸಂತೋಷವಾಗಿದಾರಲ್ಲ. ಹೋದ್ಸಲ ಅವ್ರನ್ನ ನೋಡ್ಕೊಂಡು ಬರಕ್ಕೆ ಅಂತ ಅವ್ರ ಮನೆಗೆ ಹೋದಾಗ ನಮ್ಮ ಆರ್ತಿ ಅಮ್ಮ ಜೊತೆ ನಡ್ಕೊಳ್ತಾ ಇದ್ದ ರೀತಿ ನೋಡಿ ನನಗೆ ತುಂಬಾ ಭಯ ಆಗಿತ್ತು. ಯಾವತ್ತು ಇವರಿಬ್ರು ಜೊತೆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು. ಬುದ್ಧಿ ಹೇಳ್ಬೇಕಾಗಿರೋ ಆರ್ತಿ ಅಮ್ಮ ಜೊತೆ ನಡ್ಕೊಳ್ತಾ ಇದ್ದ ರೀತಿ ಎಷ್ಟು ಬದಲಾವಣೆ ತೋರಿಸ್ತಾ ಇತ್ತು. ಆದ್ರೆ ಇವತ್ತು ನಮ್ಮ ಆರ್ತಿ ಮೊದಲು ಹಾಗೆ ಹಾಕಿದ್ದಾಳೆ. ನನ್ನ ಹೆಣ್ಮಕ್ಳು ಹೀಗೆ ಸಂತೋಷವಾಗಿ 100 ವರ್ಷ ಚೆನ್ನಾಗಿರ್ಬೇಕು. ಅವ್ರ ಮೇಲೆ, ಅವ್ರ ಸಂಸಾರದ ಮೇಲೆ ಯಾರು ಕೆಟ್ಕೊಂಡು ಬೀಳ್ದಿರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಒಂದು ನಿಮಿಷ. ಏನಿದು? ಸಾವಿರ ಕಡೆ ಡ್ರೋನ್ ಬಂದಿದೆ. ಈ ಡಪ್ಪ ನನ್ನ ಮಕ್ಳು ಎಲ್ಲೋದ್ರು? ಯಾರಿಗೂ ನಮ್ಮ ಮೇಲೆ ಡೌಟ್ ಬಂದಿದೆ. ನಾವಿರೋ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ. ಅಯ್ಯಯ್ಯೋ, ಈ ಡ್ರೋನ್ ನ ಕಳ್ಸಿರೋದು ನಮ್ಮ ಅಲಿಯಂದ್ರ, ಡೌಟೇ ಇಲ್ಲ. ಅಂದ್ರೆ ನಾವು ವೈದೇಹಿನ ಕಿಡ್ನಾಪ್ ಮಾಡೋ ವಿಷಯ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈ ಕಿಡ್ನಾಪ್ ಮಾಡಿರೋ ಹಿಂದೆ ನಾನು ಇದ್ದೀನಿ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಕೇಸ್ ಕ್ಲೋಸ್, ನಾಟಕ ಬಂದ್, ಎಸ್ಕೇಪ್. ಬಂದ್ಯಾ? ತಗೋ, ಅವ್ರಿಗೆ ಕೊಟ್ಬಿಡು. ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆಯ್ತು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ನಾವೆಲ್ಲರೂ ಬಂದ್ರೆ
ನನಗೆ ಡಿಸ್ಕಂಫರ್ಟ್ ಆಗುತ್ತೆ ಅಂತ. ಆದ್ರೆ ನೀವು ಏನೂ ತೊಂದರೆ ಇಲ್ಲ ಬನ್ನಿ ಅಂದ್ರೆ ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಮನೇಲಿ ಸಹ ನೀರು ಕುಡಿಯಕ್ಕೆ ಸ್ಟೀಲ್ ಗ್ಲಾಸ್ ಉಪಯೋಗಿಸಲ್ಲ. ಆಕ್ಚುಲಿ ನನ್ಗಿದೆಲ್ಲ ಅಭ್ಯಾಸ ಇಲ್ಲ. ನಾನೆಲ್ಲೋ ನೀವು ಪಿಂಗಾಣಿ ಗ್ಲಾಸಲ್ಲಿ ಟೀ ಕೊಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಗ್ಲಾಸಲ್ಲಿ ಕೊಡ್ತೀರಾ ಅಂದಿದ್ರೆ ಬೇಡ ಅಂತಾನೆ ಹೇಳ್ತಿದ್ದೆ. ಸಾರಿ ಮಂಜು ಅವರೇ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ಇದರಲ್ಲಿ ತೊಂದರೆ ಏನ್ ಬಂತು ಸುಹಾಸಿನಿ ಅವರೇ? ನಮ್ಮನೇಲೂ ಪಿಂಗಣಿ ಲೋಟ ಇದೆ, ನಮ್ಮ ಮಂಜು ಗೊತ್ತಾಗಿಲ್ಲ ಅಷ್ಟೇ. ಪಾಪ ಇದ್ರಲ್ಲಿ ತಂದು ಕೊಟ್ಬಿಟ್ಟಿದ್ದಾಳೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ಹೊಸ ಲೋಟನೂ ಇದೆ, ಅದರಲ್ಲೇ ಕೊಡ್ತಾಳೆ. ಬೇಡ ಪರಿಮಳ ಅವರೇ, ಒಂದ್ಸಲ ಟೀ ಕುಡಿಯೋ ಮೂಡ್ ಹೋದ್ಮೇಲೆ ಮತ್ತೆ ಟೀ ಕುಡಿಬೇಕು ಅಂತ ಅನ್ಸಲ್ಲ. ಒಂದೇ ನಿಮಿಷ ಅಷ್ಟೇ ಇರಿ ರೀ, ನೀವು ಹೋಗಿ ತಗೊಂಬನ್ರಿ. ಒಳಗಡೆ ಹೊಸ ಲೋಟ ಇದೆಯಲ್ಲ ಅದನ್ನ. ಯಾವ ಲೋಟ ಪರಿ? ಎಲ್ಲಿದೆ? ಅಯ್ಯೋ, ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ. ನಮ್ಮನೇಲಿ ಪಿಂಗಾಣಿ ಲೋಟ ಇಲ್ವೇ? ಅದೇ ರೀ, ಅವತ್ತು ನೀವು ತಂದ್ರಲ್ಲ, ಅದು ತಗೊಂಬನ್ನಿ. ಓ ಅದಾ? ಈಗ ತಂದೆ. ಮಂಜು ಅವರೇ, ತೊಂದರೆ ತಗೋಬೇಡಿ, ಕೂತ್ಕೊಳ್ಳಿ. ನಾನು ಬೆಲ್ಲದ ಕಾಫಿ ಆರ್ಡರ್ ಮಾಡ್ತೇನೆ, ಬಂದ್ಬಿಡುತ್ತೆ ಬೇಗ. ಅಮ್ಮು, ನಿನ್ ಕಾಲೇಜ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡಿದೆ ಅಂತ ನಿನಗೆ ನೆನಪಿದ್ಯಾ? ಅದು ನಂಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಅಕ್ಕ. ಏನ್ ಮಾಡಿದ್ದೆ? ಕಾಲೇಜ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನೀನ್ ಮಾಡಿದ ಅಡ್ಗೆ ಎಲ್ಲ ಕೆಟ್ಟೋಗಿತ್ತು. ಅವಾಗ ಅಮ್ಮ ಮನೆಯಿಂದ ಅಡ್ಗೆ ಮಾಡ್ಕೊಂಡ್ ಬಂದು ಮರೆಯಲ್ಲಿ ನಿಂತ್ಕೊಂಡು ಕೊಟ್ಟೋಗಿದ್ರು. ಅದು ನಾನೇ ಮಾಡಿದೀನಿ ಅಂತ ಫುಲ್ ಬಿಲ್ಡಪ್ ಕೊಟ್ಕೊಂಡು ಫಸ್ಟ್ ಪ್ರೈಸ್ ಗೆದ್ಕೊಂಡ್ ಬಂದಿದ್ದೆ. ನೆನ್ಪಿದ್ಯಾ? ಮತ್ತೆ ಕಾಂಪಿಟೇಷನ್ ಅಂತ ಬಂದ್ಮೇಲೆ ಪ್ರೈಸ್ ಗೆಲ್ಲೇಬೇಕು. ಖಾಲಿ ಕೈಯಲ್ಲಿ ಬಂದ್ ಮಗಳೇ ಅಲ್ಲ ನಾನು. ಇದ್ಯಾಕೆ ಟೀ ಹಂಗೆ ವಾಪಸ್ ತರ್ತಿದ್ಯಾ? ಅತ್ತೆ ತಗೊಳ್ಳಿಲ್ವಾ? ಅದು ಅತ್ತೆಗೆ ಟೀ ಬೇಡವಂತೆ. ಯಾಕಂಜು, ಟೀ ಚೆನ್ನಾಗಿರ್ಲಿಲ್ವಂತ? ಇಲ್ಲ ಅಕ್ಕ, ಅತ್ತೆ ಹೊರಗಡೆಯಿಂದ ಬೆಲ್ಲದ ಕಾಫಿ ತರ್ಸ್ಕೊಳ್ತಾರಂತೆ. ಹೌದಾ? ಬೆಲ್ಲದ ಕಾಫಿ ಆರ್ಡರ್ ಮಾಡಿದ್ರಾ? ಪ್ರಜ್ವಲ್, ಅವ್ರು ಇಲ್ಲಿರೋದು ಕನ್ಫರ್ಮ್ ಆಯ್ತು. ನಾನು ಒಳಗಡೆ ಹೋಗ್ತೀನಿ. ಒಬ್ರು ಹೋಗ್ತೀರಾ ಸರ್? ನಾನು ಬರ್ತೀನಿ. ಬೇಡ, ನಾನು ಒಳಗಡೆ ಹೋಗ್ತೀನಿ. ಯಾರಾದ್ರೂ ಹೊರಗಡೆಯಿಂದ ಇಲ್ಲಿ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡು. ಓಕೆ? ಸರಿ ಸರ್. ತುಂಬಾ ಲೇಟ್ ಆಗತ್ತೆ ಅನ್ಸುತ್ತೆ ಬರೋದು. ಅಷ್ಟರಲ್ಲಿ ಇಲ್ಲೇ ಕಾಫಿ ಮಾಡ್ಬಿಡ್ತಾರೆ. ಇಲ್ಲ ನಿಯರ್ ಬೈ ಇದ್ದಾರೆ, ಬಂದ್ಬಿಡ್ತಾರೆ. ಅತ್ತೆ, ನೀವ್ ಇಷ್ಟೊತ್ತಲ್ಲಿ ಟೀ ಅಲ್ವಾ ಕುಡಿಯೋದು? ಇವತ್ತೇನ್ ಕಾಫಿ? ಅಮೂಲ್ಯ, ಯಾಕೋ ಇವತ್ತು ತುಂಬಾ ಹೆಡ್ಡಿಕ್ ಅನಿಸ್ತಿದೆ. ಸ್ವಲ್ಪ ಬೆಲ್ಲದ ಕಾಫಿ ಕುಡಿದ್ರೆ ಕಡಿಮೆ ಆಗ್ಬೋದು ಅಂತ ಅನಿಸ್ತು. ಡೆಲಿವರಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಮಂಜು ಅವರೇ, ಆರ್ಡರ್ ಬಂದಿದ ತಕ್ಷಣ ತಂದ್ಕೊಡಿ ಪ್ಲೀಸ್. ಆಗ್ಲಿ, ಅದರಲ್ಲೇನಿದೆ, ತರ್ತೀನಿ. ಹಲೋ, ಹೌದಾ? ಸರಿ, ಬರ್ತಾರಂತೆ. ಮಂಜು ಅವರೇ, ಪಾರ್ಸಲ್ ಬಂದಿದ್ಯಂತೆ, ಸ್ವಲ್ಪ ಹೋಗ್ತಾ ಇರ್ತೀರಾ? ನಾನೇ ಹೋಗ್ತಾ ಇದ್ದೆ, ಆದ್ರೆ ಹೊರಗಡೆ ಟೆಸ್ಟ್ ಇದೆ ತುಂಬಾ.
ನನಗೆ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ. ನೀವೇ ತಂದ್ಬಿಡ್ತೀರಾ? ಅಯ್ಯೋ ಈಗ ತರ ಒಂದ್ ನಿಮಿಷ ರೀ, ಗೂಗಲ್ ಪೇ ಮಾಡ್ಬಿಡ್ತೀನಿ. ಅಯ್ಯೋ ಬೇಡ 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 ಪರವಾಗಿಲ್ಲ. ನಾನು ಸರ್ 425 ಸರ್, ತಗೊಳ್ಳಿ ಬಿಲ್ಲು. 425 ರೂಪಾಯ? ನಾವೇನು 8 ಜನಕ್ಕೆ ಊಟ ಆರ್ಡರ್ ಮಾಡಿಲ್ಲಪ್ಪ, ಬರೀ ಒಂದೇ ಒಂದು ಕಾಫಿ ಆರ್ಡರ್ ಮಾಡಿರೋದು, ಅದಕ್ಕೆ ಇಷ್ಟೊಂದು ದುಡ್ಡ? ಸರ್ ನೀವು ಆರ್ಡರ್ ಮಾಡಿರೋದು ಸ್ಟಾರ್ ಹೋಟೆಲ್ ಕಾಫಿ, ಸ್ಟಾರ್ ಹೋಟೆಲ್ ಎಲ್ಲ ಇಷ್ಟೇ ಇರೋದು ಸರ್. ಕಾಫಿ ಬಿಲ್ಲು 360 ರೂಪಾಯಿ, GST ಎಲ್ಲ ಸೇರಿ 425 ಆಗಿದೆ. ನೀವು ಬಿಲ್ ಕ್ಲಿಯರ್ ಮಾಡಿದ್ರೆ ನಾನು ಬೇಗ ಹೋಗ್ತೀನಿ, ನಂಗೆ ಬೇರೆ ಆರ್ಡರ್ ಇದೆ. ಒಂದು ನಿಮಿಷ ತಡಿಯಪ್ಪ. ಅಂಜು ಅಂಜು, ಏನಪ್ಪ? ಒಳಗೆ ಹೋಗಿ ಅಮ್ಮನ ಹತ್ರ ಒಂದು 500 ರೂಪಾಯಿ ಇಸ್ಕೊಂಡ್ ಬಾ. ಮೆತ್ತು ಕೇಳು, ಜೋರಾಗಿ ಕೇಳ್ಬೇಡ. ಆಯ್ತಪ್ಪ. ನಾನು ಹಾಗೆ ಕೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಒಂದು ಕಾಫಿ ಬೆಲೆ 420 ರೂಪಾಯಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಪ್ಪ. ಎಲ್ಲ ಕಡೆ ಇಷ್ಟೇ ಇರೋದು ಸರ್. ಎಲ್ಲ ಕಡೆ ಅಷ್ಟಿಲ್ಲಪ್ಪ. ಅದು ಅಲ್ಲದೆ ನಾವೇ ಒಂದು ಮೆಸ್ ನಡೆಸ್ತೀವಿ, ಅಲ್ಲಿ ಒಂದು ಫುಲ್ ಕಾಫಿಗೆ ನಾವು ಬರೀ 10 ರೂಪಾಯಿ ಚಾರ್ಜ್ ಮಾಡೋದು. ಏನ್ ಸರ್, ನಿಮ್ ಮೆಸ್ಸಿಗೂ ಸ್ಟಾರ್ ಹೋಟೆಲ್ಗೂ ಕಂಪೇರ್ ಮಾಡ್ತಿರಲ್ಲ, ಅಲ್ಲೆಲ್ಲ ಜಾಸ್ತಿ ಇರುತ್ತೆ. ತಂದ್ಯಾ? ತಗೊಳಪ್ಪ. ಎಷ್ಟೋ ಕಡೆ ಒಂದು ದಿನದ ಕೂಲಿನೂ ಹಾಳಾಗಿರೋದಿಲ್ಲ. 8 ಜನ ತಿನ್ನೋ ಊಟದಲ್ಲಿ ಒಂದು ಕಾಫಿ ಅಂತೀಯಲ್ಲಪ್ಪ, ಆ ದೇವರೇ ಬಲ್ಲ. ಯಾಕೆ ಸರ್, ಇಂಥ ಕಾಫಿ ನೋಡೇ ಇಲ್ವಾ? ಈಗ ನೋಡಿದ್ನಲ್ಲಪ್ಪ, ಅಷ್ಟೇ ಸಾಕು. ನೋಡಿದ್ರೆ ಸಾಕು, ಕುಡ್ದಂಗಾಯ್ತು. ಬರ್ತೀನಿ ಸರ್. ಥ್ಯಾಂಕ್ಸ್ ಮಂಜು ಅವ್ರೆ. ಅತ್ತೆ, ನೀವು ಇಲ್ಲಿಗೆ ಕಾಫಿ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಹೋದ್ರಿ? ಹೇಳಿದಿದ್ರೆ ನಾನೇ ಬೆಲ್ಲದ ಕಾಫಿ ಮಾಡ್ಕೊಂಡ್ ಬರ್ತಿದ್ದ. ಹೇಳ್ಬೋದಿತ್ತು ಅಮೂಲ್ಯ, ಆದ್ರೆ ನಿಮ್ಮನೇಲಿ ಬೆಲ್ಲ, ಕಾಫಿ, ಹಾಲು ಇರತ್ತೋ ಇಲ್ವೋ ಅಂತ ಹೇಳಿಲ್ಲ. ಇವ್ರದ್ದು ಯಾಕೋ ಅತಿ ಆಯ್ತು. ಅಪ್ಪ ಅಮ್ಮಂಗ್ ಅವಮಾನ ಮಾಡ್ಬೇಕು ಅಂತಾನೆ ಓವರ್ ದೊಡ್ಡಸ್ತಿಕೆ ತೋರಿಸಿದ್ದಾರೆ. ಎಷ್ಟು ದುಡ್ಡಿದ್ರೆ ಇನ್ನೊಬ್ರನ್ನ ಹೀಯಾಳ್ಸೋದಕ್ಕಿಂತ ಸಣ್ಣತನ ಬೇರೆ ಇಲ್ಲ. ಅತ್ತೆ, ನಾವು ಬಡವರೇ ಇರ್ಬೋದು, ಆದ್ರೆ ಸುಮ್ಮನಿರಮ್ಮ, ನೀನೇನು ಮಾತಾಡ್ಬೇಡ. शिवं